ಖುಷಿಯಿಂದ ಕೇಕ್ ಕಟ್ ಮಾಡಿ ತಮ್ಮ ಹುಟ್ಟಿದ ಹಬ್ಬವನ್ನ ಆಚರಿಸಿಕೊಳ್ಳಬೇಕಿದ್ದ ಮಹಿಳೆಯೊಬ್ಬರು ಇಡೀ ಕುಟುಂಬವನ್ನೇ ಅನಾಥ ಮಾಡಿ ಸಾವಿನ ಮನೆ ಸೇರಿದ್ದಾರೆ. ಇದಕ್ಕೆ ಕಾರಣ ಹುಟ್ಟು ಹಬ್ಬದ ದಿನವೇ ಯಮನಂತೆ ಎರಗಿದ್ದ ಕಿಲ್ಲರ್ ಬಿಎಂಟಿಸಿ ಬಸ್. ಬರ್ಡೇ ಸಂಭ್ರಮದಲ್ಲಿ ತೇಲಾಡಬೇಕಿದ್ದ ಮನೆಯಲ್ಲಿ ಸೂತಕದ ಛಾಯೆ ಆವರಿಸಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಹುಟ್ಟಿದ ದಿನವೇ ಜೀವ ತೆಗೆದ ಕಿಲ್ಲರ್ ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ ಡಿಕ್ಕಿ ಹೊಡೆದು ಮಹಿಳೆ ಸಾವು. ಬರ್ತ್ಡೇ ಸಂಭ್ರಮದಲ್ಲಿದ್ದ ಮನೆಯಲ್ಲಿ ಸೂತಕದ ಛಾಯೆ. ಇವರು ಹಂಪಿ ನಗರದ ನಿವಾಸಿ ಮಾಲಾ ಅಂತ. ಎಲೆಕ್ಟ್ರಿಕ್ ಬಸ್ ಡಿಕ್ಕಿಗೆ ಜೀವ ಬಿಟ್ಟ ನತ ದೃಷ್ಟ ಮಹಿಳೆ. 58ನೇ ವರ್ಷದ ಹುಟ್ಟು ಹಬ್ಬವನ್ನ ಆಚರಿಸಿಕೊಳ್ಳಲು ಕೆಲವೇ ಗಂಟೆಗಳು ಬಾಕಿ ಇದ್ವು. ಕುಟುಂಬಸ್ಥರು, ಸ್ನೇಹಿತರು ಮಾಲಾರ ಬರ್ತ್ಡೇ ಸೆಲೆಬ್ರೇಷನ್ಗೆ ತಯಾರಿ ನಡೆಸುತ್ತಿದ್ರು. ಆದ್ರೆ ವಿಧಿಯಾಟವೇ ಬೇರೆಯಾಗಿತ್ತು. ಯಮನಂತೆ ಬಂದ ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ಪ್ರಾಣ ಪಕ್ಷಿಯೇ ಹಾರಿ ಹೋಗಿದೆ. ಖುಷಿಯ ಕ್ಷಣಗಳನ್ನ ಕಳೆಯಬೇಕಿದ್ದ ಮನೆಯಲ್ಲಿ ಇದೀಗ ಸೂತಕದ ಛಾಯೆ ಆವರಿಸಿದೆ. ಇದು ಲಾಸ್. ಈ ಲಾಸು ನಾನು ಹೆಂಗೆ ಮ್ಯಾನೇಜ್ ಮಾಡ್ತೀನಿ ಅಂತ ನನಗೆ ಗೊತ್ತಾಗ. ಇದು ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ. ಆಕ್ಸಿಡೆಂಟ್ ಆಗಿರೋದು ಅದು ರ್ಯಾಶ್ ಡ್ರೈವಿಂಗಿಂದ ಆಗಿದೆ. ಸೊ ಇನ್ನು ಮುಂಚೆ ಬೇರೆ ಯಾರಿಗೂ ಈ ಥರ ಆಗಬಾರ್ದು ಸರ್. ಇದೇನಾಗಿಂದರೆ ನಮ್ಮ ಮಮ್ಮಿ ಆ ಏರಿಯಾಲೇ ಆಲ್ಮೋಸ್ಟ್ ಮದುವೆ 35-37 ಇಯರ್ಸ್ದ ಅಲ್ಲೇ ಸುತ್ತಾಡ್ತಾ ಇದ್ದಾರೆ. ಸೊ ಏನಾಗ್ತಾರೆ, ಅದು ಲೋಕಲ್ ಏರಿಯಾನೇ. ಎಲ್ಲಿ ಹೋಗ್ತಾರೆ, ದೇವಸ್ಥಾನ ಹೋಗ್ತಾರೆ, ಇದು ಹೋಗ್ತಾರೆ. ನಮ್ಮನೆ ಅಲ್ಲೇ ಇರೋದು ಎಡಿಸನ್ ಬಸ್ ಸ್ಟಾಪ್ ಹತ್ರನೇ. ಸೊ ಯಾವಾಗಲೂ ಅದು ಓಡಾಡೋ ಜಾಗನೇ, ಓಡಾಡೋ ಜಾಗನೇ. ಏನಾಗಿದೆ, ಅವರ ಬಸ್ ಸ್ಟಾಪಿಂದ ಕ್ರಾಸ್ ನಡ್ಕೊಂಡು ಬರ್ತಾ ಇದ್ದಾರೆ. ಪರ್ಟಿಕ್ಯುಲರ್ ಪಾಯಿಂಟು ಎಲ್ಲಿ ಆಕ್ಸಿಡೆಂಟ್ ಆಗಿದೆ ಅಂದರೆ ಅದು ಬಂದು ಆ್ಯಕ್ಚುಲ ಎಕ್ಸಿಟ್ ಪಾಯಿಂಟು. ಬಸ್ಸಿಗೆ ಒಂದು ಬಸ್ ಎಂಟ್ರಿ ಆಗಿದೆ, ಎಲೆಕ್ಟ್ರಿಕ್ ಗಾಡಿ, ಸೌಂಡ್ ಏನಿಲ್ಲ, ಅದು ಎಕ್ಸ್ಟ್ರಾ ಸ್ಪೀಡ್, ರ್ಯಾಶ್ ಸ್ಪೀಡಲ್ಲಿ ಬಂದ್ಬಿಟ್ಟು ಹೊಡೆದಿದ್ದಾರೆ. ನಿನ್ನೆ ಸಂಜೆ 5 ಗಂಟೆ ಸುಮಾರಿಗೆ ಹಂಪಿ ನಗರದ ಬಸ್ ನಿಲ್ದಾಣದಲ್ಲಿ ಯಲಹಂಕ ಹಂಪಿ ನಗರ ಮಾರ್ಗದ ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ ಮಾಲಾಗೆ ಡಿಕ್ಕಿ ಹೊಡೆದಿತ್ತು. ಸ್ಥಳದಲ್ಲೇ ತೀವ್ರ ರಕ್ತಸ್ರಾವವಾಗಿ ಆಸ್ಪತ್ರೆಗೆ ದಾಖಲಿಸುವಷ್ಟರಲ್ಲಿ ಉಸಿರು ಬಿಟ್ಟಿದ್ರು. ಬರ್ತ್ಡೇ ಇದೆ ಅಂತ ಪಾರ್ಲರ್ಗೆ ಹೋಗಿ ಮನೆಗೆ ಬರ್ತಿದ್ರು. ಈ ವೇಳೆ ಬಸ್ ಡಿಕ್ಕಿ ಹೊಡೆದು ಜೀವ ಬಿಟ್ಟಿದ್ದಾರೆ. ಇನ್ನು ಚಾಲಕ ರ್ಯಾಶ್ ಡ್ರೈವಿಂಗ್ ಮಾಡಿದ್ದ ಅನ್ನೋ ಆರೋಪಗಳು ಕೇಳಿ ಬಂದಿವೆ. ಇನ್ನು ಕಳೆದ 34 ವರ್ಷಗಳಿಂದ ಮಾಲಾ ಅದೇ ಏರಿಯಾದಲ್ಲೇ ಓಡಾಡಿಕೊಂಡಿದ್ರು. ಆದ್ರೆ ನಿನ್ನೆ ಸಂಜೆ ಮಾತ್ರ ಯಮ ಅದೇ ರಸ್ತೆಯಲ್ಲಿ ಕಾದು ಕುಳಿತಿದ್ದ. ಬರ್ತ್ಡೇ ಖುಷಿಯಲ್ಲಿದ್ದವರ ಮೇಲೆ ಎರಗಿದ್ದ. ಕ್ಷಣ ಮಾತ್ರದಲ್ಲಿ ಮಾಲಾ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. 8 years ಆಯ್ತು. ಇವತ್ತು ಅವ್ರದ್ದು ಹುಟ್ಟಿದಬ್ಬ ಆಯ್ತು. ಅದಕ್ಕೆ 2 ಜನ ಊರಿಂದ ಎಲ್ಲ ಬಂದಿದ್ರು ಫಂಕ್ಷನ್ ಮಾಡೋಣ ಅಂತ. ಈ ಥರ ಆಗತ್ತಂತ ನಾವು ಯಾವ ಅನ್ಕೊಂಡಿದ್ರು. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮೃತ ಮಾಲಾರ ಮರಣೋತ್ತರ ಪರೀಕ್ಷೆ ನಡೆದು ಮೃತದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗಿದೆ. ನಮ್ಮದಲ್ಲದ ತಪ್ಪಿಗೆ ತಾಯಿಯನ್ನ ಕಳೆದುಕೊಂಡ್ವಿ ಅಂತ ಮೃತಳ ಮಗ ತಾಯಿಯ ಮೃತದೇಹವನ್ನ ತಪ್ಪಿ ಕಣ್ಣೀರು ಹಾಕಿ ಗೋಳಾಡಿದ್ರೆ, ಇತ್ತ ನಮಗಾದ ಪರಿಸ್ಥಿತಿ ಯಾವ ಕುಟುಂಬಕ್ಕೂ ಬರದೇ ಇರಲಿ ಅಂತ ಮಾಲಾರ ಪತಿ ಗೋಳಾಡಿದ್ದು ಕರುಳು ಚುರುಕೆಂದಿತ್ತು. ಅದೇನೇ ಇರಲಿ, ರಸ್ತೆ ಅಪಘಾತ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಳವಾಗ್ತಿದೆ. ಬಿಎಂಟಿಸಿ ಬಸ್ಗಳು ಪ್ರಮುಖ ಪಾತ್ರ ವಹಿಸುತ್ತಿದ್ದು, ಆದಷ್ಟು ಅಪಘಾತ ಪ್ರಕರಣಗಳನ್ನ ತಡೆಯೋದಕ್ಕೆ ಬಿಎಂಟಿಸಿ ನಿಗಮ ಕ್ರಮ ಕೈಗೊಳ್ಳಬೇಕಿದೆ. ಚರಣ್ ಮೂಡಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.